ಹಲೋ ಗಾಯ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಯಶ್ವಾರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಕೂಡ ಒಂದು ಗಾಢವಾದಂತಹ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ತನ್ನ ಇಷ್ಟಪಟ್ಟರ ಜೊತೆ ಮಾತಾಡಬೇಕಂತ ತುಂಬ ಆಸೆ ಇರುತ್ತೆ. ಆ್ಯಂಡ್ ಕಾಲ್ ಮಾಡಿದಾಗ ಯಾವ ರೀತಿ ಮಾತಾಡಬೇಕು ಅನ್ನೋದು ಮೊದಲೇ ನೀವು ತಿಳ್ಕೊಂಡಿರ್ತೀರ. ಅದನ್ನೇನು ಸಪ್ರೇಟಾಗಿ ಹೇಳ್ತಕ್ಕಂತಹ ಅವಶ್ಯಕತೆ ಇರಲ್ಲ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಮ ಪಾರ್ಟ್ನರ್ ಅಥವಾ ಒಂದು ರಿಲೇಷನ್ಶಿಪ್ನಲ್ಲಿ ಕೊನೆಯಲ್ಲಿ ನೀವು ಕಾಲ್ ಕಟ್ ಮಾಡುವಾಗ ನಾನು ಈ ಹೇಳ್ತಕ್ಕಂತಹ 4 ಪಾಯಿಂಟ್ನ ನಿಮಗೆ ಶೇರ್ ಮಾಡ್ತೀನಿ. ಆ ಪಾಯಿಂಟ್ನ ನೀವು ಅನುಸರಿಸಿದ್ದೆ ಆದರೆ ಅಥವಾ ಆ ಪಾಯಿಂಟ್ನ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮದೇ ಆದ ವೇನಲ್ಲಿ ಹೇಳಿದ್ರೆ ಪ್ರತಿನಿತ್ಯ ಅಥವಾ ಹಗಲು ರಾತ್ರಿ ನಿಮ್ಮ ಬಗ್ಗೆನೇ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಒಂದು ವ್ಯಕ್ತಿನ ಅಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಹೇಗೆ, ನಮ್ಮ ಪಾರ್ಟ್ನರ್ ನಾವು ಕಾಲ್ ಕಟ್ ಮಾಡಿದ ತಕ್ಷಣವೂ ಕೂಡ ನಮ್ಮ ಜೊತೆ ಹೇಗೆ ನಮ್ಮ ಬಗ್ಗೆ ಅವ್ರು ಥಿಂಕ್ ಮಾಡ್ತಾ ಇರಬೇಕು. ಸೊ ಆ 4 ಪಾಯಿಂಟ್ನ ವಿವರಿಸ್ತಾ ಹೋಗ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಹಾಗಾದರೆ ಫಸ್ಟ್ ಪಾಯಿಂಟ್ ಏನಂತ ಅಂದರೆ, ಮೇ ಬಿ ನೀವು ಬಾಯ್ ಚಿನ್ನ, ಬಾಯ್ ಬಂಗಾರ, ಬಾಯ್ ಬೇಬಿ ಅಂತ ಈ ರೀತಿ ಹೇಳಿ ಕಾಲ್ ಕಟ್ ಮಾಡ್ತಿರ್ತೀರ. ಸೊ ಈ ರೀತಿ ಮಾಡೋದ್ರ ಬದಲು ಸಮ್ವನ್ ಅದೇ ಪ್ಲೇಸಲ್ಲಿ ಓಕೆ ನಾಳೆ ಕಾಲ್ ಮಾಡಿ ಮಾತಾಡೋಣ ಅಂತ ಹೇಳಿ ಕಟ್ ಮಾಡೋದ್ರಿಂದ ಅವರಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಪಾಸಿಟಿವ್ ಥಿಂಕ್ ಬರುತ್ತೆ. ನಾಳೆ ಕಾಲ್ ಮಾಡುತ್ತಾರೆ ಅನ್ನೋದಕ್ಕೋಸ್ಕರ ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಅಥವಾ ಸಮ್ವನ್ ನಿಮ್ಮ ಒಂದು ಮೀಟಿಂಗೋಸ್ಕರ ಕೂಡ ಕಾಯ್ತಾ ಇರ್ತಾರೆ. ಸೊ ಅವರಲ್ಲಿ ಒಂದು ಸಮ್ವನ್ ಅದೇ ಪ್ಲೇಸಲ್ಲಿ ನೀವೇನಾದರೂ ಸಪೋಸ್ ಬಾಯ್ ಅಂತ ಹೇಳ್ತು ಅಂತಂದರೆ ನೀವು ಅಷ್ಟು ಎಲ್ಲದಕ್ಕೂ ಒಂಥರ ಫುಲ್ ಸ್ಟಾಪ್ ಇಟ್ಟ ಹಾಗೆ. ಸೊ ಅಲ್ಲಿ ನೀವೇನೇ ಒಂದು ಮಾತಾಡಿದರೂ ಕೂಡ ಬಾಯ್ ಅಂತ ಹೇಳಿದ ತಕ್ಷಣ ಅಲ್ಲಿಗೊಂದು ಫುಲ್ ಸ್ಟಾಪ್ ಇಟ್ಟೋ ಥರ ಫೀಲ್ ಆಗುತ್ತೆ. ಸೊ ಅದೇ ಹೇಗಾಗುತ್ತೆ ಅನ್ನೋದು ನೀವು ಕೇಳೋದಾದರೆ, ನೀವು ಡೈಲಿ ಮಾತಾಡ್ಬೋದು. ಸೊ ನೀವು ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಆದರೂ ಕೂಡ ಅವರಲ್ಲಿ ಒಂದು ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ನಿಮ್ಮ ಒಂದು ಕಾಲ್ಗೋಸ್ಕರ ಅಥವಾ ನಿಮ್ಮ ಒಂದು ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತಾರೆ, ನಿಮ್ಮ ಒಂದು ಯೋಚನೆನಲ್ಲೇ ಇರ್ತಾರೆ. ಆ ಒಂದು ಪಾಸಿಟಿವ್ ವೈಬ್ರೇಷನ್ನ ನೀವು ಕ್ರಿಯೇಟ್ ಮಾಡೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ, ನಾವು ಅಷ್ಟು ಎಲ್ಲವನ್ನ ಮಾತಾಡಿರ್ತೀವಿ, ಒಂದು ಪಾಸಿಟಿವ್ ವೈಬ್ರೇಷನ್ನ ಕ್ರಿಯೇಟ್ ಮಾಡಿರ್ತೀವಿ ಅಥವಾ ಬಾಯ್ ಅಂತ ಹೇಳಿರ್ತೀವಿ. ಈ ರೀತಿ ಒಂದು ಹೇಳೋದ್ರ ಬದಲು ಈ ಒಂದು ವರ್ಡ್ನ ನೀವು ಕೊನೆ ಮೂಮೆಂಟಲ್ಲಿ ಕಾಲ್ ಕಟ್ ಮಾಡುವಾಗ ಯೂಸ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ಆಗಿ ನಿಮ್ಮ ಮುಂದೆ ಒಂದು ಕರೆಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಬಾಂಡಿಂಗ್ ಕೂಡ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅಲ್ಲಿ ಬಾಯನ್ನು ಯೂಸ್ ಮಾಡೋದ್ರ ಬದಲು ಮತ್ತೆ ನಾಳೆ ಮಾತಾಡೋಣ ಅಂತ ಈ ರೀತಿ ಹೇಳೋದ್ರಿಂದ ಅಲ್ಲಿ ಒಂದು ಇಬ್ಬರಿಗೂ ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ನೀವು ರಾತ್ರಿ ಟೈಮು ಮಾತಾಡಬೇಕಾದ್ರೆ ಕಾಲ್ ಕಟ್ ಮಾಡ್ತೀರಲ್ವಾ, ಆವಾಗ ಗುಡ್ ನೈಟ್, ರಾತ್ರಿನಲ್ಲಿ ಡ್ರೀಮ್ ಮಾಡಿ ಬರ್ತೀನಿ, ಸೊ ಕನಸಲ್ಲಿ ಬಂದು ಮಾತಾಡೋಣ, ಒಂದೊಳ್ಳೆ ಪ್ಲೇಸ್ಗೆ ಹೋಗೋಣ, ಮಾತಾಡೋಣ. ಸೊ ಈ ರೀತಿ ಹೇಳಿ. ರಾತ್ರಿ ಟೈಮ್ ಮಲ್ಕೋಬೇಕಾದ್ರೆ ಗುಡ್ ನೈಟ್, ರಾತ್ರಿನಲ್ಲಿ ಸ್ವೀಟ್ ಡ್ರೀಮ್ಸಲ್ಲಿ ಸಿಗೋಣ ಅಂತ ಈ ರೀತಿ ಹೇಳೋದ್ರಿಂದ ಏನು ಸಿಗುತ್ತೆ? ಓಕೆ ಹೇಳಿದೆ. ಸೊ ಈ ರೀತಿ ಹೇಳೋದ್ರಿಂದ ನಮಗನ್ಸುತ್ತೆ, ಅವ್ರಿಗನ್ಸುತ್ತೆ ಪಾಸಿಟಿವ್ ವೈಬ್ರೇಷನ್. ನಾವು ಅವ್ರ ಕನಸಲ್ಲಿ ಹೋಗ್ತೀವಾ? ಸೊ ಸೈಕಾಲಜಿ ಪ್ರೂವ್ ಆಗಿದೆ ಗೈಸ್. ಏನೇ ಆದರೂ ಕೂಡ ನಾವು ಅವ್ರ ಡ್ರೀಮಲ್ಲಿ ಖಂಡಿತವಾಗಿಯೂ ಕೂಡ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ಅವ್ರ ಕನಸಲ್ಲಿ ನಾವು ಹೋಗ್ತೀವ, ಒಂದೊಳ್ಳೆ ಪ್ಲೇಸ್ಗೆ ಹೋಗಿ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದು, ಈ ರೀತಿ ಯೋಚನೆ ಮಾಡ್ಕೊಂಡು ಮಲಗ್ತಾ ಇರಬೇಕಾದ್ರೆ ಅವರ ಕನಸಲ್ಲಿ ಖಂಡಿತವಾಗಿಯೂ ಕೂಡ ಹೋಗ್ತೀವಿ. ಸೊ ಅವಾಗ ಏನಾಗುತ್ತೆ, ಲವ್ ಜಾಸ್ತಿ ಆಗುತ್ತೆ. ನಮಗೆ ಈ ಟಾಪಿಕಲ್ಲಿ ಏನು ಬೇಕಾಗಿರೋದು, ನಮ್ಮ ಬಗ್ಗೆ ಕೇರ್, ನಮ್ಮ ಬಗ್ಗೆ ಲವ್. ಸೊ ನಮ್ಮ ಬಗ್ಗೆ ಲವ್ ಜಾಸ್ತಿ ಆಗಬೇಕು ಅವರಿಗೆ ಅಂತ ಅಂದರೆ ನಮ್ಮ ಬಗ್ಗೆ ಯೋಚನೆನ ಜಾಸ್ತಿ ಮಾಡಬೇಕು. ಸೊ ಈ ರೀತಿ ಕನಸಲ್ಲಿ ಅವರು ಬಂತು ಅಂತ ಅಂದರೆ ಅಥವಾ ಅವ್ರ ಕನಸಲ್ಲಿ ನೀವು ಬಂತು ಅಂತ ಅಂದರೆ ಖಂಡಿತವಾಗಿಯೂ ನಾಳೆ ಮೀಟ್ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ, ಯಾರಿಗಾದ್ರೂ ಅನಿಸುತ್ತೆ. ಸೊ ರಾತ್ರಿ ಟೈಮ್ ಈ ರೀತಿ ಒಂದು ಪಾಸಿಟಿವ್ ವೈಬ್ರೇಷನ್ನ ಕ್ರಿಯೇಟ್ ಮಾಡೋದ್ರಿಂದ ತುಂಬ ಬಾಂಡಿಂಗ್ ತುಂಬ ಒಂದು ಡೀಪಾಗಿ ಹೋಗುತ್ತೆ. ಏನಂತೀರಾ? ಜಸ್ಟ್ ಕಮೆಂಟ್ ಮಾಡಿ. ಹಾಗಾದರೆ ನಂಬರ್ 3 ಏನಂತ ಅಂದರೆ, ನೀವು ಕಾಲ್ ಕಟ್ ಮಾಡಬೇಕಾದ್ರೆ ಕೊನೆಯಲ್ಲಿ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ. ಯಾಕೆ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳಬೇಕು? ಯು ಆರ್ ಮೈ ಲವ್, ಯು ಆರ್ ಮೈ ಲೈಫ್ ಲೈನ್, ಈ ರೀತಿ ಹೇಳ್ಬೋದಲ್ವಾ ಅಂತ. ಸೊ ಈ ರೀತಿ ಹೇಳೋದ್ರಿಂದ ನೀವು ತುಂಬ ಹೊತ್ತು ಮಾತಾಡಿರ್ತೀರಾ, ಜಗಳ ಮಾಡಿರ್ತೀರಾ, ಪ್ರೀತಿ ಮಾಡಿರ್ತೀರಾ, ಅಥವಾ ಮಿಸ್ ಮಾಡ್ಕೊಂಡಿರ್ತೀರಾ, ಬೈದಾಡಿರ್ತೀರಾ, ಅತ್ತಿರ್ತೀರಾ. ಸೊ ಲಾಸ್ಟ್ ಮೂಮೆಂಟಲ್ಲಿ ನೀವು ಕಟ್ ಮಾಡಬೇಕಾದ್ರೆ, ಯಾಕಂದರೆ ಕೆಲವೊಂದಷ್ಟು ಜನ ಈ ಫ್ರೆಂಡ್ಶಿಪ್ಪೇ ಬೇರೆ ಅಥವಾ ಒಂದು ಲವ್ವೇ ಬೇರೆ, ಒಂದು ರಿಲೇಷನ್ಶಿಪ್ಪೇ ಬೇರೆ ಅಂದ್ಕೊತಾರೆ. ಯಾವಾಗ ನಿಮ್ಮ ಲವ್ನ ಅಥವಾ ಪಾರ್ಟ್ನರ್ನ ನೀವು ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತೀರಾ, ನಿಮ್ಮ ಬಾಂಡಿಂಗ್ ಎಲ್ಲೋ ಹೋಗುತ್ತೆ. ಸೊ ಕೆಲವೊಂದಷ್ಟು ಅಂದ್ಕೊತಾರೆ ಫ್ರೆಂಡ್ ಅಂದ್ರೇ ಬೇರೆ,
ಕೇರಿಂಗ್ ಜಸ್ಟ್ ಒಂದು ಲವ್ ಅಂದ್ರೇ ಬೇರೆ ಅಂತ ಆ ಬಾಂಡಿಂಗ್ನ ಕ್ರಿಯೇಟ್ ಮಾಡುತ್ತೆ, ಇನ್ನೂ ಪಾಸಿಟಿವ್ ಆಗಿ ಮಾಡುತ್ತೆ. ಯಾಕಂದರೆ ನೀನು ನನಗೆ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ನಾನು ಏನೇ ಮಾತಾಡಿದ್ರು, ಯಾವುದೇ ಟಾಪಿಕ್ ಮಾತಾಡಿದ್ರು ಒಂದು ಸೊಲ್ಯೂಷನ್ ಕೊಡ್ತೀಯಾ, ತುಂಬ ಕೇರ್ ಮಾಡ್ತೀಯಾ, ನನಗೊಂದು ಅಡ್ವೈಸ್ ಮಾಡ್ತೀಯಾ. ಹಾಗಾಗಿ ನೀವು ಈ ರೀತಿಯೇ ಮಾತಾಡಬೇಕು ಅಂತ ಏನಿಲ್ಲ, ಸಂವೇ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾತಾಡಿ. ಸೊ ಹಾಗಾಗಿ ಇದೇ ಅಲ್ವಾ ಒಂದು ಫ್ರೆಂಡ್ಶಿಪ್. ಹಾಗಾಗಿ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದ್ರಿಂದ ನಿಮ್ಮ ಬಾಂಡಿಂಗ್ ಇನ್ನೂ ಕೂಡ ಗಟ್ಟಿಯಾಗುತ್ತೆ, ಎಲ್ಲೋ ತಗೊಂಡು ಹೋಗುತ್ತೆ ಆ ಕೇರಿಂಗ್ ಆ್ಯಂಡ್ ಐ ಲವ್. ಸೊ ನೆಕ್ಸ್ಟ್ ಪಾಯಿಂಟ್ ಫೋರ್ತ್ ಏನಂತ ಅಂದರೆ, ಮೇ ಬಿ ಇದು ಹುಡುಗಿರಿಗೆ ಅನ್ವಯಿಸುತ್ತೆ. ಸೊ ಸಪೋಸ್ ಅವರ ಪಾರ್ಟ್ನರ್ ಏನಾದ್ರೂ ಅವ್ರ ಫ್ರೆಂಡ್ಸ್ ಜೊತೆ ಇರುವಾಗ ಕಾಲ್ ಮಾಡ್ತು ಅಂತ ಅಂದರೆ, ಅವರ ಫ್ರೆಂಡ್ಸ್ ಜೊತೆನಲ್ಲಿ ಇಟ್ಕೊಂಡು ತಮ್ಮ ಪಾರ್ಟ್ನರ್ ಜೊತೆ ಮಾತಾಡ್ತಾ ಇರ್ತಕ್ಕಂಥದ್ದು ಅದು ಅಪೋಸಿಟ್ ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡೋ ರೀತಿ ಆಗಲ್ಲ. ಸೊ ಅದನ್ನು ಅರ್ಥ ಮಾಡಿಕೊಂಡು ಸಿಚುವೇಶನ್ನ, ಓಕೆ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡು, ಆಮೇಲೆ ಮಾತಾಡೋಣ, ಅಥವಾ ನೈಟ್ ಮಾತಾಡೋಣ, ಆಮೇಲೆ ಕಾಲ್ ಮಾಡು, ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳಿದಾಗ ಅವರ ನಿಮ್ಮ ಬಗ್ಗೆ ಇರ್ತಕ್ಕಂತಹ ಲವ್ ತುಂಬ ಇನ್ನು ಜಾಸ್ತಿ ಆಗುತ್ತೆ, ಇನ್ನು ತುಂಬ ಕೇರಿಂಗ್ ಜಾಸ್ತಿ ಆಗುತ್ತೆ. ಹೇಳ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ದಾಗಲೇ ನನ್ನ ಜೊತೆ ಮಾತಾಡು ಅನ್ನೋದು ಹೇಳ್ತಕ್ಕಂಥದ್ದು ಸುಲಭ ಅಲ್ಲ, ಬಟ್ ಅದಷ್ಟು ಹೇಳ್ತಕ್ಕಂಥದ್ದು ಬೇಗನೆ ಹೇಳ್ಬೋದು. ಆದರೆ ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಪ್ರೀತಿ ಕಡಿಮೆ ಆಗ್ಬೋದು. ಯಾಕಂದರೆ ಪಕ್ಕದಲ್ಲಿ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಕುತ್ಕೊಂಡು ಎಷ್ಟೊತ್ತು ಅಂತಲೂ ಮಾತಾಡೋಕ್ಕಾಗಲ್ಲ, ಅವ್ರಿಗೂ ಕೂಡ ಟೈಮ್ ಕೊಡಬೇಕಾಗುತ್ತೆ. ಒಂದು ಅಗೌರವವನ್ನು ಸಲ್ಲಿಸ್ತಿರೋ ರೀತಿ, ಅವ್ರಿಗೆ ಒಂದು ಟ್ರೀಟ್ ಮಾಡೋ ರೀತಿ ಆಗುತ್ತೆ. ಹಾಗಾಗಿ ಈ ರೀತಿ ಅವ್ರನ್ನ ಸಮಯಕ್ಕೆ ತಕ್ಕಂತೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಇದ್ದಾಗ ನಿಮ್ಮಲ್ಲಿರ್ತಕ್ಕಂಥ ಇನ್ನು ಲವ್, ಕೇರಿಂಗ್ ಆ್ಯಂಡ್ ಬಾಂಡಿಂಗ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ಅವರ ಒಂದು ಮೇಲೆ ಒಂದು ನಂಬಿಕೆ, ಟ್ರಸ್ಟ್ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಗೈಸ್, ಎಸ್, ಇವತ್ತಿನ ಇಷ್ಟು 4 ಪಾಯಿಂಟ್ಗಳನ್ನ ನಿಮ್ಮ ಸಮಯಕ್ಕೆ ತಕ್ಕಂತೆ, ಸಿಚುವೇಶನ್ಗೆ ತಕ್ಕಂತೆ ಆಗಾಗ್ಗೆ ಒಂದೊಂದು ಪಾಯಿಂಟನ್ನು ಉಪಯೋಗಿಸಿ ನೋಡಿ. ಖಂಡಿತವಾಗಿ ಕೂಡ ನಿಮ್ಮ ಬಾಂಡಿಂಗ್ ಆ್ಯಂಡ್ ಕೇರಿಂಗ್ ಆ್ಯಂಡ್ ರಿಲೇಷನ್ಶಿಪ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಒಬ್ರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಬದುಕನ್ನು ನಡೆಸ್ತಕ್ಕಂತಹ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿದೆ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.